ಅಲ್ಲ ನಿನಗೆ ಯಾರೋ ಹೇಳಿದ್ರು ನಾನು ನೋಡ್ಬೇಕಾದ್ರೆ ಚಪ್ಪಲಿ ಹಾಕ ಬರಬಾರ್ದು ಅಂತ, ಹೊಸ ಬಟ್ಟೆ ಹಾಕಮ್ಮ ಅಂತ ಯಾರು ಹೇಳಿದ್ರು? ಯೋಗೇಶ ಏನಾದ್ರು ಹೇಳಿದ್ನ? ಇಲ್ಲ ಇಲ್ಲ, ಆತನ ಏನು ಹೇಳಲಿಲ್ಲ. ಮತ್ತೆ ಯಾರಿಗೆ ನಿನಗೆ ಹೇಳಿದ್ರು? ನೀನು ಹೆಂಗೆ ಇದು ಮಾಡಿದೆ? ಇಲ್ಲ ಗುರುಜಿ, ನನಗೆ ಆಶೀರ್ವಾದ ಮಾಡಿ, ನಿಮ್ಮಿಂದ ಭಾಳ ಉಪಕಾರ ಆಯಿತು, ಹಿಂಗಾಯ್ತು, ನನ್ನ ಸಮಸ್ಯೆಗಳ ಬಗ್ಗೆ ಇರುತ್ತೆ, ನೀವು ಹೇಳಿದ್ರಿ ಏನೋ ಮ್ಯಾಜಿಕ್ ಮಾಡಿ ತೋರಿಸ್ತೀನಿ ಅಂತ, ಮ್ಯಾಜಿಕ್ ಆಗ್ಬಿಡ್ತು, ಹಂಗೆ ಹಿಂಗೆ ಅಂತೇಳಿ ಏನವನು ಆ ಕುತೂಹಲ ತಡೆಯೋಕ್ಕಾಗ್ತಾ ಇಲ್ಲ. ಏನೇನೋ ಹೇಳ್ತಾನೆ, ಏನೇನೋ ಮಾತಾಡ್ತಾನೆ. ಹಂಗೆ ಒಂದೊಂದ್ಸಲ ಮನುಷ್ಯನಿಗೆ ನಿಲ್ಲಲ್ಲ. ಈ ಗಾಳಿಪಟ ಎಷ್ಟೇ ದೊಡ್ಡವರಾದ್ರೇನಂತೆ ನಾವು ಬಂದಿದ್ದ ದಾರಿ ಮರಿಬಾರದಂತೆ ಅಂತಾರಲ್ಲ, ರಾಜ್ಕುಮಾರ್ ಹಾಡಂತಾರ, ಆ ರೀತಿ ಅವನು ನಿಲ್ತಾನೆ ಇಲ್ಲ. ಕುಣಿದಾಡ್ತಾವನೆ, ಕುಪ್ಪಳಿಸ್ತಾವನೆ, ಪಾಪ್ಗನ್ ಕುಣಿತದಲ್ಲ ಆ ಥರ. ಕೊನೆಗೆ ಇದನ್ನೆಲ್ಲ ಆಯ್ತಲ್ಲಪ್ಪ, ನಿನಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯ ಏನು ಮಾಡ್ಬೇಕು ಅದನ್ನು ಮಾಡಲ್ಲ, ಏನು ಮಾಡಬಾರ್ದು ಅದನ್ನು ಮಾಡ್ತಾನೆ. ನನಗೆ ಈ ರೀತಿ ಕುಚೇಷ್ಟೆಗಳೆಲ್ಲ ಖಂಡಿತವಾಗ್ಲೂ ನನಗೆ ಇಷ್ಟ ಇಲ್ಲ. ಆ ರೀತಿ ನಾನು ಬಯಸೋದು ಇಲ್ಲ. ಯಾರೋ ಮುಂಚೆ 2 ತಿಂಗಳಿಂದ ಸತಾಯಿಸ್ತಾ ಇದ್ದು ಯಾಕೆ ಬರಲಿಲ್ಲ ಅಂದರೆ, ಅವ್ರ ಹೆಂಡತಿ ಹೊರಗಡೆ ಆದ್ರಂತೆ, ಅದಕ್ಕೋಸ್ಕರ ಬರಲಿಲ್ಲಂತೆ. ತಿರ್ಗಾ ಬರೋಕ್ಕೆ ಶುರು ಮಾಡದಂತೆ, ಅವ್ರ ಅಮ್ಮ ಹೊರಗಡೆ ಆದ್ರಂತೆ, ಅದಕ್ಕೋಸ್ಕರ ಬರಲಿಲ್ಲಂತೆ. ಇವೆಲ್ಲ ನಾನು ಆ ಮಡಿ ಮೈಲಿಗೆಗಳದನ್ನೆಲ್ಲ ಹೇಳೋದೇ ಇಲ್ಲ. ಅದು ನಿತ್ಯ ಕರ್ಮ, ಅಂದರೆ ನಿಸರ್ಗದಲ್ಲಿ ನಡೆಯುವಂಥ ಸಹಜ ಕ್ರಿಯೆ. ಅದಕ್ಕೆ ನಾವು ಹೆಚ್ಚಿಗೆ ಅಷ್ಟೊಂದು ಆದ್ಯತೆ ಮಾನ್ಯತೆ ಕೊಟ್ಟು ಅದನ್ನು ತಗೊಂಡೋಗಿ ಎಲ್ಲೋ ಇಟ್ಬಿಟ್ಟು, ಇವರಿಂದನೇ ಹಿಂದಿನ ಕಾಲದಲ್ಲೆಲ್ಲ ಶೂದ್ರರನ್ನು ತುಳಿದು ಬ್ರಾಹ್ಮಣರು ಹಿಂಗೆ ಮಾಡ್ತಾರೆ, ಈ ಥರ ಮಾಡೋದ್ರಿಂದನೇ ಹಿಂಗಾಗೋದು. ನನಗದೆಲ್ಲ ಬಿಲೀವ್ ಇಲ್ಲ. ಬಟ್ ಅವನು ಏನೇನೋ ಹೇಳ್ಕೊಂಡು ಕಾರಣಗಳು, ಅವನ ಮನಸ್ಸಲ್ಲೇ ಏನೋ ಕಲ್ಪನೆ ಮಾಡ್ಕೊಂಡೆಲ್ಲ ಬಂದಾಗ ಕೊಟ್ಟ. ಅವನಿಗೆ ನನ್ನ ಮೇಲೆ ಎಷ್ಟು ಭಕ್ತಿ ಹುಟ್ಟುಬಿಟ್ಟಿದೆ ಅಂತಂದರೆ, ತುಂಬ ಭಕ್ತಿ ಹುಟ್ಟುಬಿಟ್ಟಿದೆ. ಅವನಿಗೆ 10 ಲಕ್ಷ ರೂಪಾಯಿ ಕ್ಯಾಶಲ್ಲಿ ನನಗೆ ಗುರುದಕ್ಷಿಣೆ ಎಷ್ಟು ಕೊಟ್ಟವನೆ ಅಂದರೆ, ನೀವೆಲ್ಲ ಹೇಳೋದು ನಗ್ತೀರಿ, 108 ರೂಪಾಯಿ ಕೊಟ್ಟವನೆ. 10 ಲಕ್ಷ ರೂಪಾಯಿ ಅವನಿಗೆ ದುಡ್ಡು ಬಂದೈತೆ. ಈ ರೀತಿ ಕುಚೇಷ್ಟೆಗಳನ್ನೆಲ್ಲ ಮಾಡಿ ನನಗೆ ಎಲ್ಲಡಿಕೆಯಲ್ಲಿ ಬಾಳೆನೆಲ್ಲ ಇಟ್ಬಿಟ್ಟು ಹಣ್ಣುಗಳ ಜೊತೆ ತಗೊಳ್ಳಿ ಗುರುಜಿ ಅಂದ್ಬಿಟ್ಟು 108 ರೂಪಾಯಿ ದುಡ್ಡು ಕೊಟ್ಟ. ಇದು ಗುರುದಕ್ಷಿಣೆ. ಸೊ ನಿನಗೆ ಹೆಂಗಪ್ಪ ಬಂತು? ನನಗೆ ಹಿಂಗೆ ಬಂತು ಗುರುಜಿ, ಯಾವುದೋ ಒಂದು ಡೀಲ್ ಆಯಿತು, ಹಂಗಾಗಿ ಅಷ್ಟು ದುಡ್ಡು ಬಂತು ಅಂತ. ಈಗ ಅದೇ ಡೀಲ್ನ ಕಲ್ಪಿಸ್ಕೊ ನೀನೊಂದ್ಸಲ. ನಾನೇ ನಿನಗೆ ಆ ಡೀಲ್ ಕೊಟ್ಟಿರೋದು. ಕೆಲಸ ಮಾಡಿಕೊಡು ಅಂತ ಹೇಳಿದ್ದೆ, 1 ತಿಂಗಳಿಂದ ಕೆಲಸ ಆಯಿತು. ಕೆಲಸ ಆದಮೇಲೆ ಈಗ ನಾನು ನಿನಗೆ ರೈತರ ಹತ್ರ ಹೋಗ್ಬಿಟ್ಟು ಎಲ್ಲ ಹಣ್ಣುಗಳು, ಸೀತಾಫಲ ಬೆಳೆಯೋನ ಹತ್ರ ಹೋಗ್ಬಿಟ್ಟು 1-2 ಹಣ್ಣು, ಆಪಲ್ ಬೆಳೆಯೋನ ಹತ್ರ, ಮೂಸಂಬಿ ಬೆಳೆಯೋನ ಹತ್ರ, ಎಲ್ಲ ರೈತರ ಹತ್ರ ಹೋಗಿ 2-2 ಹಣ್ಣು ತಗೊಂಬಂದೆ. ನಿನಗೆ ಒಂದು ಶಾಲ್ ಕೊಟ್ಟೆ. ಆ ಶಾಲನ್ನು ನಾನು ಕಾಶ್ಮೀರಿಂದ ನಾನೇ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿಂದ ಫ್ಲೈಟಲ್ಲಿ ಹೋದೆ, ಪರ್ಚೇಸ್ ಮಾಡ್ಕೊಂಡು ಬಂದೆ, ಎಲ್ಲ ಹಾಕ್ಕೊಂಡಿದ್ದೀನಿ. ಎಲೆ ಅಡಿಕೆ ನನ್ನ ತೋಟದಲ್ಲಿ ಹೋಗ್ಬಿಟ್ಟು ಎಲ್ಲ ಕಿತ್ಕೊಂಬಂದಿದ್ದೀನಿ. ಅಡಿಕೆನೆಲ್ಲ ಕಟ್ ಮಾಡಿ ನಾನೇ ಕತ್ತರಿಯಿಂದ ಎಲ್ಲ ಕಟ್ ಮಾಡಿ, ಸೊ ನಿನ್ನನ್ನು ಕರ್ಕೊಂಬಂದು, ನಿನ್ನ ಕಡೆಯಿಂದ ನನಗೆ ಕೆಲಸ ಆಗಿದೆ, ಅದಕ್ಕೆ ತಗೊಳಪ್ಪ ಇದನ್ನೆಲ್ಲ ಕೊಡ್ತೀನಿ ಅಂದ್ಬಿಟ್ಟು ಹಿಂಗೆ ಹಾಕಿದೆ.